ಮಕ್ಕಳ ಆಸ್ಪತ್ರೆ ಸಿಂಧನೂರು. ಶರಣರ ಜೀವನ ದರ್ಶನ ಪ್ರವಚನಕ್ಕೆ ಆಗಮಿಸಿದ ಎಲ್ಲ ಶರಣರಿಗೂ ಶರಣಾರ್ಥಿ. ಈಗ ತಾನೇ ರುದ್ರಪ್ಪನವರು ಗಂಭೀರವಾದ ವಿಷಯ ಮಾಡಿದ್ರು. ಸಾಮಾನ್ಯವಾಗಿ ಅಧ್ಯಯನದಿಂದ ಬಂದಿರೋದು ಸೂಕ್ಷ್ಮ ಆಗಿರುತ್ತೆ, ಅನುಭವದಿಂದ ಬಂದಿರೋದು ತೀಕ್ಷ್ಣವಾಗಿರುತ್ತೆ. ಹಾಗಾಗಿ ತಮ್ಮ ಅನುಭವದ ಮಾತುಗಳು ಕೆಲವರ ತೀಕ್ಷ್ಣವಾಗಿ ಗೋಚಿಸಿದ್ರೆ ಅದಕ್ಕೇನು ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವರ ಗಟ್ಟಿತನ ಮತ್ತು ಅವರ ದೊಡ್ಡತನವನ್ನು ನಾನು ಬಸವಕಲ್ಯಾಣ ಪರವಾಗಿ ಅಭಿನಯಿಸುತ್ತಾ ಒಂದು ಸಣ್ಣ ವಿಷಯವನ್ನು ಪ್ರಸ್ತಾಪಿಸ್ತೇನೆ. ಯೇಸು ಕ್ರಿಸ್ತ ಶಿಲುಬೆಗೆ ಇರಿದಾಗ ಕೇವಲ ಕೆಲವೇ ಅಜ್ಞಾನಿಗಳಿದ್ದರು. ಇವತ್ತು ಕೂಡ ಬೈಬಲ್ ಇಬ್ರು ಅಂತ ಭಾಷೆಯಲ್ಲಿ ಬರೆದಿದ್ದಾರೆ. ಮೊಹಮ್ಮದ್ ಪೈಗಂಬರನ್ನ ಜನ ವಿರೋಧಿಸಿದ ಹಾಗೆ ಅವನ ಮಕ್ಕಳನ್ನ ಸಮಾಧಿ ಮಾಡಿದಾಗ ಕೂಡ ಕೆಲವೇ ಜನ ಅಂತ ಅನ್ಯಾಯಗಳಿದ್ರು. ಇವತ್ತು ಕುರಾನ್ ಕೂಡ ಅರಬ್ಬಿ ಭಾಷೆಯಲ್ಲಿ, ನಮ್ಮ ಬಸವ ಧರ್ಮನ ನಮ್ಮ ಧ್ವನಿಯಾದ ನಮ್ಮ ಮಾತೃಭಾಷೆ ಆದ ಕನ್ನಡ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ನಾವು ಜಾಗತೀಕರಣ ಮಾಡಲು ವಿಫಲರಾಗ್ತಾ ಇದ್ದೀವಿ. ಅದೇ ಒಂದು ಕಾರಣ ಇರಬೇಕು. ಇತ್ತೀಚಿನ ಜಾತಿ ಗಣತಿಯಲ್ಲಿ ನಾವು ಕಂಡಂತ ಒಂದು ವಿಷಯ ಕೇಳಿದಾಗ ಅಬ್ದುರಪ್ಪನವರು ಗಂಭೀರ ವಿಷಯ ಹೇಳಿದ್ರು. ನಾವು ವೈದ್ಯನಾಗಿ ನನ್ನ ಹತ್ರ ಬರುವಂತ ನಮ್ಮ ಬಸವ ಕೇಂದ್ರದ ಕೆಲವೊಂದು ಅನುಯಾಯಿಗಳಿಗೆ ಕೇಳಿದೆ, ಯಾಕೆ ಇದು ಮಾಡ್ತೀರಿ ಅಂದ್ರೆ ಅವರು ಸ್ಟ್ರೇಟ್ ಅವೇ ಹೇಳಿದ್ರು, ಸರ್ ನಾವು ಲಿಂಗಾಯತ ಗಾಂಧಿ ಅಂತ ಬರೆಸಿದರೆ, ಲಿಂಗಾಯತ ಶಿವರಿಕ ಅಂತ ಬರೆಸಿದರೆ, ಲಿಂಗಾಯತ ಕುಂಬಾರ ಅಂತ ಬರೆಸಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಹೇಳಿ. ಹಾಗಾಗಿ ಅವರು ಬರ್ಸ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಇವತ್ತು ಪೇಪರ್ ಒಂದು ಮುಂಚೆ ಎಲ್ಲ ಲಿಂಗಾಯತ ಗಾಣಿಸಿಗ, ಲಿಂಗಾಯತ ಬಣಸಿಗ, ಲಿಂಗಾಯತ ಕುಂಬಾರ ಅಂತ ಬರುತ್ತದೆ. ಎಲ್ಲ ಜನ ಕೂಡ ಸನಾತನ ಧರ್ಮದ ಒಂದು ಪ್ರಭಾವಕ್ಕೊಳಗಾಗಿ ಹಿಂದೂ ಒಂದೇ, ಹಿಂದೂ ನಮ್ಮದೇ ಅಂತ ಏನದನ್ನ ಮಾಡಿದ್ರು ಆ ಪ್ರಭಾವಕ್ಕೊಳಗಾಗಿ ಎಲ್ಲರೂ ಹಿಂದೂ ಮುಂದ್ಗಡೆ ಪ್ರಜಾತಿಗಳನ್ನ ಬಳಸ್ತಾ ಇದ್ದಾರೆ. ಅದನ್ನೇ ಕಲಬುರಗಿ ಅವರು ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದರು. ಅವರ ಭಾಷಣದ ಕೆಲವೊಂದು ನುಡಿಗಳನ್ನ ನಾನು ಹೇಳ್ತೇನೆ. ಸಮಯದ ಅಭಾವದಿಂದ ಯಾವ್ದೊಂದು ವೇದಿಕೆ ಕೊಟ್ಟರೆ ನಾವು ಅದನ್ನ ಡಿಸ್ಕಸ್ ಮಾಡ್ಬೋದು. ಅದನ್ನ ಹೇಳಿದೆ, ಯಾಕೆ ನಮ್ಮ ಲಿಂಗಾಯತ ಧರ್ಮ ಜಾಗತೀಕರಣ ಆಗ್ತಾ ಇಲ್ಲ, ಮುನ್ನೆಲೆಗೆ ಬರ್ತಾ ಇಲ್ಲ ಅಂದ್ರೆ, ಮೊದಲನೆಯದು ಲಿಂಗಾಯತ ಶುದ್ಧೀಕರಣ ಆಗ್ಬೇಕು, ಎರಡನೆಯದು ಲಿಂಗಾಯತದ ನವೀಕರಣ ಆಗ್ಬೇಕು, ಮೂರನೆಯದು ಲಿಂಗಾಯತದ ಏಕೀಕರಣ ಆಗ್ಬೇಕು, ನಾಲ್ಕನೆಯದು ಲಿಂಗಾಯತದ ಜಾಗತೀಕರಣ ಮತ್ತು ಜಾಗತೀಕರಣ ಆಗ್ಬೇಕು, ಐದನೆಯದು ಲಿಂಗಾಯತದ ಸಬಲೀಕರಣ ಆಗ್ಬೇಕು. ನಾವು ಉದ್ರಪರ ಹೇಳಿದಂಗೆ ಮುಂದೊಂದು ದಿನ ಮತ್ತೆ ನಮ್ಮ ಸರ್ಕಾರ ಏನಾದರೂ ಜಾತಿ ಗಣತಿಯನ್ನ ವಿರೋಧಿಸಿ ಮತ್ತೆ ಇನ್ನೊಂದು ಗಣತಿ ಮಾಡಂತ ಕೊಟ್ಟಾಗ ಕೂಡ ನಾವು ಶುದ್ಧೀಕರಣ, ನವೀಕರಣ, ಏಕೀಕರಣ, ಜಾಗತೀಕರಣ ಮತ್ತು ಸಬಲೀಕರಣ ಆಗ್ತಾ ಇದ್ರೆ ಇದೇ ಒಂದು ಅಂಕಿಅಂಶಗಳು ಹೊರಗಡೆ ಬರ್ತದೆ. ನಾವು ಬಸವಣ್ಣ ನಾಡಲ್ಲಿ ಇದ್ದುಕೊಂಡು ಇವತ್ತು ಕೂಡ ನಾವು ಜಾತಿ ಗಣತಿಯನ್ನ ನಾವು ಬೆಂಬಲಿಸ್ತೀವಿ ಅಂದ್ರೆ ನಮ್ಗೆ ಬಹು ದುಃಖದ ಸಂಗತಿ. ನಮಗೆ ಬೇಕಾಗಿರುವುದು ಕಳೆದ 10-15 ವರ್ಷಗಳಿಂದ ರೈತರ ಆತ್ಮಹತ್ಯೆ ಆಗಿರುವಂತಹ ಗಣತಿ ಬೇಕು. ಕಳೆದ 10-15 ವರ್ಷಗಳಿಂದ ಕನ್ನಡ ಶಾಲೆ ಮುಚ್ಚುತ್ತಿರುವ ಕನ್ನಡ ಶಾಲೆಗಳ ಗಣತಿ ನಮಗೆ ಬೇಕು. ಕಳೆದ 20 ವರ್ಷಗಳಿಂದ ಈ ನಾಡಿನಲ್ಲಿ ಬರಗಳಿಂದ ಆಗ್ತಿರುವಂತ, ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಆಗಿರುವಂತ ಬೆಳೆ ನಾಶದ ಗಣತಿ ಬೇಕೇ ಹೊರತಾಗಿ ನಾವು ಬಸವಣ್ಣ ನಾಡಿನಲ್ಲಿ ನಿಮಗೆ ಜಾತಿ ಗಣತಿ ಬೇಕಿಲ್ಲ. ಇದನ್ನು ದೃಢವಾಗಿ ನಾವು ಬಿಂಬಿಸಲೇಬೇಕು. ಯಾಕೆ ಮೊನ್ನೆ ಯಾರೋ ಹೇಳಿದ್ರು, ವೀಣಾ ಬನ್ನಂಜಿ ಅವರು ಅಥವಾ ಇನ್ನೊಬ್ಬರು ಬಸವಣ್ಣನ ಬಗ್ಗೆ ಇದು ಹಾಗೇ ಇಲ್ಲ ಅಂತ ಅಂದಾಗ ನಾವು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಹೇಳ್ತೀವಿ ಅಂತ ಕೆಲವೊಂದು 2 ಉದಾಹರಣೆಗಳನ್ನು ಕೊಟ್ಬಿಟ್ಟು, ಕೇವಲ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಲ್ಲ, ಅವನು ಇಡೀ ಜಗತ್ತಿನ ನಾಯಕ ಅಂತ ನಾನು ಈ ಒಂದು 2 ಮಾತುಗಳಲ್ಲಿ ಬಿಂಬಿಸ್ತೇನೆ. 1215ರಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಮ್ಯಾಗ್ನಾ ಕಾರ್ಟಾ ಚಳವಳಿ ಅಂತ ಆಯ್ತು. ಮ್ಯಾಗ್ನಾ ಕಾರ್ಟಾ ಚಾರ್ಟರ್ ಅಂತ ಇಡೀ ಯಾವುದೇ ಒಂದು ದೇಶ ಸಂವಿಧಾನವನ್ನ ಬರೀಬೇಕಂದ್ರೆ ಅದು ಮ್ಯಾಗ್ನಾ ಕಾರ್ಟಾ ಚಾರ್ಟರ್ನ ಮುನ್ನೆಲೆಟ್ಟುಕೊಂಡು ಬರೀತಾರೆ. ನಮ್ಮ ಸಂವಿಧಾನದ ಅಂಬೇಡ್ಕರ್ನ ಒಂದು ಸಂವಿಧಾನ ರಚನೆ ಮೊದಲು ಕೂಡ ಅದನ್ನ ಮ್ಯಾಗ್ನಾ ಕಾರ್ಟಾ ಚಾರ್ಟರ್ ಮುಂದಿಟ್ಟುಕೊಂಡೇ ಬರೋದು. ಇದೇನಿದು ಮ್ಯಾಗ್ನಾ ಕಾರ್ಟ್ ಅಂದ್ರೆ 1215ರಲ್ಲಿ ಅಂದ್ರೆ ನಮ್ಮ ಬಸವಣ್ಣ ಬರೋದಕ್ಕಿಂತ ನೂರಾರು ವರ್ಷಗಳ ನಂತರ ಮ್ಯಾಗ್ನಾ ಕಾರ್ಟಾ ಒಂದು ಚಾರ್ಟರ್ ಆಯ್ತು. ಬ್ರಿಟಿಷ್ ನಲ್ಲಿ, ಇಂಗ್ಲೆಂಡ್ ನಲ್ಲಿ ಕೆಲವೊಂದು ರಾಜ ಮನೆತನಗಳು, ರಾಜಪ್ರಭುತ್ವ ತನ್ನ ಮುನ್ನಡೆಯನ್ನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಗ ಪೋಪ್ಗಳನ್ನ ಒಂದು ಚರ್ಚ್ಗಳಲ್ಲಿ ಎದ್ದು ಅವನ್ನ ಬದಲಿಸಿರೋರು. ನಮಗೆ ರಾಜತ್ವ ಬೇಕಿಲ್ಲ, ಪ್ರಜಾಪ್ರಭುತ್ವ ಬೇಕು ಅಂತ. ಆಗ ದೊಡ್ಡತನ ದಂಗೆ ಎದ್ದಿತ್ತು. ಅದನ್ನ ಮ್ಯಾಗ್ನಾ ಕಾರ್ಟಾ ಚಾರ್ಟರ್ ಅಂತ ಬಂದ್ಬಿಟ್ಟು ರಾಜತ್ವವನ್ನು ಕೊನೆಗಾಣಿಸಿ ಪ್ರಜಾಪ್ರಭುತ್ವವನ್ನು ಮುನ್ನೆಲೆಗೆ ತಂದರು. ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಪ್ರಜಾಪ್ರಭುತ್ವವನ್ನ ಮುನ್ನಡೆ ಬರೀಬೇಕಂದ್ರೆ ಮ್ಯಾಗ್ನಾ ಕಾರ್ಟಾ ಚಾರ್ಟರ್ ತಗೊಂಡು ಬರೀತಾರೆ. ಇದನ್ನ 12ನೇ ಶತಮಾನದಲ್ಲಿ ಮ್ಯಾಗ್ನಾ ಕಾರ್ಟಾ ಸುಮಾರು ವರ್ಷಗಳ ಮುಂಚೆ ಬಸವಣ್ಣವರು ಪ್ರಜಾಪ್ರಭುತ್ವದ ಒಂದು ಬುನಾದಿಯನ್ನು ಹಾಕೊಟ್ಟಿದ್ರು.
ಹಾಗಾಗಿ ಅವರು ಇವತ್ತು ಕನ್ನಡದ ಸಂಸ್ಕೃತ ನಾಯಕ ಅಲ್ಲ, ನಮ್ಮ ಇಡೀ ಜಗತ್ತಿನ ನಾಯಕ ಅನ್ನೋದಕ್ಕೆ ಒಂದು ಉದಾಹರಣೆ. ಎರಡನೇದಾಗಿ ಅಮೆರಿಕದಲ್ಲಿ ಇವತ್ತಿಗೂ ಕೂಡ ಬಿಳಿಯರು ಮತ್ತು ಕರಿಯರಂತ ಜನಾಂಗೀಯ ವ್ಯವಸ್ಥೆ ಇದೆ. ನಾನು ಮೊನ್ನೆ ಹೋದಾಗ ಕೂಡ ಅದನ್ನ ಕಣ್ಣಾರೆ ನೋಡಿದ್ದೇನೆ. 1968ರಲ್ಲಿ ತೀರ್ಕೊಂಡ ಕಿಂಗ್ ಮಾರ್ಟಿನ್ ಲೂಥರ್ ಅಂತ ಒಂದು ವ್ಯಕ್ತಿ ತನ್ನ ಕೊನೆ ಜೀವನದ ಒಂದು ಭಾಷಣದಲ್ಲಿ ಒಂದು ಹೇಳ್ತಾನೆ. ಪುಸ್ತಕ ಇದೆ ತುಂಬಾ, ಯಾರಾದ್ರೂ ಓದಿ, ಮೈ ಡ್ರೀಮ್ಸ್ ಅಂತ. ಅದ್ರಲ್ಲಿ ಹೇಳ್ತೇನೆ, ನನ್ನ ಜೀವನದ ಒಂದು ಕನಸು ಅಂದ್ರೆ ಒಬ್ಬ ಕರಿಯ ಹೆಣ್ಣು ಮಗಳು ಬಿಳಿಯ ವ್ಯಕ್ತಿಯನ್ನ ಮದುವೆ ಆಗೋದನ್ನ ನೋಡ್ಬೇಕು ಅಂತ. ಅಂದ್ರೆ ಅಲ್ಲಿ ಬರೀ ಜನಾಂಗೀಯ ವ್ಯವಸ್ಥೆಯಲ್ಲಿ 1968ರಲ್ಲಿ 19ನೇ ಶತಮಾನದಲ್ಲಿ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಒಂದು ವ್ಯಕ್ತಿ ಏನ್ ಕನಸು ಕಂಡಿದ್ದ, ಬಸವಣ್ಣವರು 12ನೇ ಶತಮಾನದಲ್ಲಿ ಮಧುವರಸ ಮತ್ತು ಹಳೆಯನ್ನ ಮಕ್ಕಳನ್ನ ಮದುವೆ ಮಾಡಿಸಿ ಅದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ನಾವೇನ್ 19ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ 13ನೇ ಶತಮಾನದಲ್ಲಿ ನಾವು ಏನ್ ಹೇಳ್ತೇವೆ ಅದನ್ನ ಬಸವಣ್ಣನವರು ಸಾಧಿಸಿ ತೋರಿಸಿದ್ರು. ಬಸವಣ್ಣ ನಾವು ಯಾಕೆ ನಾವು ಒಪ್ಕೊಳ್ಬೇಕು, ಮೆಚ್ಚಬೇಕು ಅಂತಂದ್ರೆ, ನಾವೇನಾದ್ರೂ ಕಾರ್ಯಕ್ರಮ ಮಾಡಿದಾಗ ಪ್ಲಾನ್ ಬಿ ಅಂತ ಹೇಳ್ತೀವಿ. ಈ ಪ್ಲಾನ್ ಫೇಲ್ ಆದ್ರೆ ಇನ್ನೊಂದು ಪ್ಲಾನ್ ಅಂತ. ಇತ್ತೀಚಿನ ದಿನಗಳಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ಲಾನ್ ಬಿ ನ ರೆಡಿ ಮಾಡಿ ಇಟ್ಕೊಳ್ತೇವೆ. ಅಂದ್ರೆ ನೀವು ಬಹುದೇವೋಪಾಸನ ಬೇಡ, ಏಕದೇವೋಪಾಸನ ಮಾಡಿದ್ರೆ ಸರ್ ಪ್ಲಾನ್ ಬಿ. ಬೇರೆ ದೇವರನ್ನ ನಂಬ್ತಿರಲ್ಲ ಅಂದ್ರೆ ಅದನ್ನ ಬಿಟ್ರಿ, ನಮ್ಮ ಕಾಲಿಯ ಕಂಬ ದೇವ ದೇವಲ ಎನ್ನ ಸೆರವೆ ಹೊನ್ನ ಕೆಲಸ ಅಂತೇಳಿ ಪ್ಲಾನ್ ಬಿ ರೆಡಿ ಮಾಡಿಕೊಟ್ಟಿದ್ದು ಬಸವಣ್ಣ. ಇಡೀ ದೇಶದಲ್ಲಿ ಕರ್ಮ ಸಿದ್ಧಾಂತವನ್ನ ಬದಿಗಿಟ್ಟು ಕಾಯಿಕ ಸಿದ್ಧಾಂತವನ್ನು ಏನು ಬೋಧಿಸಿದ್ದು ಬಸವಣ್ಣ. ಪ್ಲಾನ್ ಬಿ. ನಿಮ್ಮ ಕರ್ಮ ಹಿಂದಿನ ತರದಲ್ಲಿ ಕರ್ಮ ಮಾಡಿದ್ರೆ ನೀವು ಅದಾಗ ಸಾಯ್ತೀರಾ, ನೀವು ಸ್ವರ್ಗ ನರಕನ ಪರಿಕಲ್ಪನೆ ಬಿಟ್ಟು ನೀವು ಮಾಡಿದ್ದು ಕಾಯಕ, ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತ ತಂದಿದ್ದು ಬಸವಣ್ಣ. ಜಾತಿ ಸಿದ್ಧಾಂತದಿಂದ ಜಾತ್ಯತೀತ ಸಿದ್ಧಾಂತ ತಂದಿದ್ದು ಬಸವಣ್ಣ. ನೀವು ಏನೇ ಇಡೀ ಜಗತ್ತಿನಲ್ಲಿ ಯಾವುದೇ ನೀವು ಒಂದು ಸಿದ್ಧಾಂತನ ಮಾಡಿಕೊಟ್ರೆ ಅದಕ್ಕೆ ಪ್ಲಾನ್ ಬಿ ಅನ್ನ ಮಾಡಿ ಅದನ್ನ ಸಾಧಿಸಿ ತೋರಿಸಿದ್ದು 12ನೇ ಶತಮಾನದ ಬಸವಣ್ಣನವರು. ಹಾಗಾಗ್ಬಿಟ್ಟು ಬಸವಣ್ಣ ಕೇವಲ ಕನ್ನಡದ ಸಂಸ್ಕೃತಿ ನಾಯಕ ಅಂತ ನಾವು ಯಾಕೆ ಬಿಂಬಿಸಬೇಕಂದ್ರೆ, ಒಂದು ನೆಲದ ಸಂಸ್ಕೃತಿ, ಅಲ್ಲಿ ಭಾಷೆ, ಆಚಾರ ವಿಚಾರಗಳು ಹೇಗೆ ಹೊಂದಿಕೊಳ್ಳುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಆಚಾರ ವಿಚಾರ ಭಾಷೆಯನ್ನ 12ನೇ ಶತಮಾನದಲ್ಲಿನೇ ಒಂದು ಹುಟ್ಟು ಹಾಕಿದ್ದವರು ಅಣ್ಣ ಬಸವಣ್ಣವರು. ಇವತ್ತೇನಾದ್ರೂ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಮಠಮಾನ್ಯಗಳು ಮಾಡಿಕೊಟ್ಟಂತ ಅರಿವು, ಆಚಾರ, ಶಿಕ್ಷಣದ ಅನ್ನದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹದ ಬುನಾದಿ ಹಾಕೊಟ್ಟಿದ್ದು 12ನೇ ಶತಮಾನದ ಅಹಂಭಾವದಿಂದ ದಾಸೋಭಾವಕ್ಕೆ ತಂದುಕೊಟ್ಟು ತೋರಿಸಿದ್ದು ಬಸವಣ್ಣ. ಆ ನೆಲೆಯಲ್ಲಿ ನಾವು ಕರ್ನಾಟಕದ ಸಂಸ್ಕೃತಿ ನಾಯಕನಂತ ಒಳ್ಳೆಯಬೇಕು, ಅದನ್ನ ಸರ್ಕಾರ ಮಾಡಿ ತೋರಿಸಿದೆ. ಇಡೀ ಮುಂದೆಲ್ಲ 12ನೇ ಶತಮಾನಕ್ಕಿಂತ ಮುಂಚೆ ಏನಾದ್ರೂ ರಗಳೆಗಳಿದ್ರೆ, ಕಾವ್ಯಗಳಿದ್ರೆ, ಅಥವಾ ಏನಾದ್ರೂ ಬರಿಬೇಕಂದ್ರೆ ಗುರು ಲೋಗೋ ಹಾಕ್ಬಿಟ್ಟು ಅತ್ಯಂತ ಉಚ್ಛಾಯ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಬರೀತಂತ ಕಾಲದಲ್ಲಿ ಬಸವಣ್ಣನವರು ಜನಸಾಮಾನ್ಯರಿಗೆ ಇಷ್ಟವಾಗುವಂತಹ ಭಾಷೆಯಲ್ಲಿ ಬರೆದು ತೋರಿಸಿದ್ರು. ಇಡೀ ಕನ್ನಡ ಭಾಷೆ ಏನಾದ್ರೂ ನಮಗಿನ್ನು ಸಂಸ್ಕೃತಿಯ ಭಾಷೆ ಅಂತ ಹೇಳ್ತೀವಿ, ಅದನ್ನ ಮುನ್ನೆಲೆಗೆ ತಂದಿದ್ದು ಬಸವಣ್ಣ. ಕನ್ನಡ ನಮಗೆ ಮಾತೃಭಾಷೆ ಅಂತ ಹೇಳ್ತೀವಿ, ನಮ್ಮ ನೆಲದ ಭಾಷೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮೊದಲನೇದಾಗಿ ನಾವು ಅವರಿಗೆ ಮನ್ನಣೆ ಕೊಡಬೇಕಾಗಿರೋದು ಬಸವಣ್ಣವರಿಗೆ. ನಮ್ಮ ವಚನ ಸಂಸ್ಕೃತಿಯನ್ನ, ವಚನಗಳನ್ನ ಕನ್ನಡ ಭಾಷೆಯಲ್ಲಿ ಬರೆದು ತೋರಿಸಿದ್ದು ಬಸವಣ್ಣನವರು. ಈಗ ನಾವು ಏನೇ ನೀವು ಹೇಳ್ರಿ, ಇಡೀ ಜಗತ್ತಿನ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ವಚನ ಸಾಹಿತ್ಯದಲ್ಲಿ ಸಿಗುತ್ತೆ, ಬಸವಣ್ಣನವರ ಇದರಲ್ಲಿ ಸಿಗುತ್ತೆ. ಹಾಗಾಗ್ಬಿಟ್ಟು ಇವತ್ತು ಯಾರಾದ್ರೂ ಅನುಭವ ಮಂಟಪ ಆಗಿಲ್ಲ, ಬಸವಣ್ಣ ಹೇಳಿದ್ದೆಲ್ಲ ಸುಳ್ಳು ಅಂತ ಯಾರಾದ್ರೂ ಹೇಳೋರು ಬಿಂಬಿಸೋರಿದ್ರೆ, ಇವತ್ತಿಗೂ ಕೂಡ ಅನೇಕ ಗ್ರಂಥಗಳಿದಾವೆ, ಅದಕ್ಕೆ ಪುರಾವೆಗಳಿದಾವೆ. ಈ ಜಗತ್ತಲ್ಲಿ ಇವತ್ತು ನಡೆಯುವಂತ ಯಾವುದೇ ಒಂದು ಸಮಸ್ಯೆಗಳನ್ನ ತಡೆ ವಚನ ಸಾಹಿತ್ಯದಲ್ಲಿದೆ, ವಚನಗಳಲ್ಲಿದೆ. ನಮ್ಮ ಆರೋಗ್ಯದಲ್ಲಿ ಏನಾದ ಸಮಸ್ಯೆ ಬಂತ ಪದ್ಮಾದೇವಿ ವಚನದಲ್ಲಿದೆ, ಸರ್ವಜ್ಞನ ವಚನಗಳಲ್ಲಿದೆ, ಬಸವಣ್ಣನ ವಚನಗಳಿದೆ. ಹಾಗಾಗ್ಬಿಟ್ಟು ನಾವು ಇವತ್ತು ಅಣ್ಣ ಬಸವಣ್ಣವರನ್ನ ಕೇವಲ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ಇಡೀ ಜಾಗತಿಕ ನಾಯಕ ಅಂತ ನಾವು ಬಿಂಬಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬಸವ ಕೇಂದ್ರಗಳು ಮತ್ತು ಬಸವ ಸಮಿತಿಯನ್ನು ಮಾಡಬೇಕು. ನಾವು ಸಿಂಧೂರನ್ನ ಅದನ್ನ ಹೇಳ್ತಾರೆ, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ. ನೀನು ಜಗತ್ತಿನ ಬಗ್ಗೆ ಚಿಂತಿಸು ಮತ್ತು ನಿನ್ನ ಸ್ವಂತ ಬಗ್ಗೆ ಯೋಚಿಸು ಅಂತ ಹೇಳಿದಾಗ, ನಮ್ಮ ಸಿಂಧೂರಿನ ಕೇಳ್ಕೊಂಡಾಗ ಎಲ್ಲೇ ಸಭೆ ನಡೆದ್ರು ಕೂಡ ನಾನು ತುಂಬಾ ನೋವಿನ ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ನಾವು ಬಸವಣ್ಣ ಲಿಂಗಾಯತ ಕಡಿಮೆ ಆಗಿದೆ. ಲಿಂಗಾಯತರು ಅಂದ ತಕ್ಷಣ ತಟ್ಟಂತ ಕೆಲವರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಂಧೂರಿನಲ್ಲಿ ಸಭೆ ಸಮಾರಂಭಗಳನ್ನು ಗಮನಿಸಿದಾಗ, ನೀವು ಹೇಮರೆಡ್ಡಿ ಮಲ್ಲಮ್ಮ ಲಿಂಗಾಯತರ, ಅಕ್ಕಮಾದೇವಿ ಲಿಂಗಾಯತರ, ಅಥವಾ ಕಿತ್ತೂರು ಚೆನ್ನಮ್ಮ ಲಿಂಗಾಯತರ, ಅಥವಾ ರೇಣುಕಾಚಾರ್ಯ ಲಿಂಗಾಯತರ ಮಟ್ಟಿಗೆ ನಾವು ಹೊರಟು ಹೋಗ್ತಾ ಇದ್ದೀವಿ. ಬಸವ ಕೇಂದ್ರ ಮೊದಲು ಲೋಕದ ಡಂಕು ನೀವೇತಿ ತಿದ್ದುವರಿ ನಿಮ್ಮ ಮನೆಯ ಸಂತೈಸಿಕೊಳ್ಳ ಅಂತ ಹೇಳ್ತಾ ಇದ್ದಾರೆ. ಸಿಂಧೂರಿನಲ್ಲಿ ಈ ಕಾರ್ಯವನ್ನ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟು ನಂತರ ಬೇರೆ ಊರಿಗೆ ಹೋಗುವಂತ ಕೆಲಸ ಮಾಡಬೇಕು.
ನಾನು ಇಲ್ಲಿ ಕಳೆದ 30 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಕಳೆದ 10 ವರ್ಷಗಳಿಂದ ಆಗ್ತಿರುವಂತ ನಮ್ಮ ಲಿಂಗಾಯತದ ವಿಭಜನೆ ಮತ್ತು ವಿಂಗಡಣೆ ಯಾಕೆ ಆಗ್ತಾ ಇದೆ? ನಾವೆಲ್ಲರೂ ಕಿತ್ತೂರು ಚೆನ್ನಮ್ಮನ ಒಂದು ವೀರರಾಣಿ ಅಂತ ಅನ್ಕೊಂಡಿದ್ವಿ. ಅಕ್ಕಮಹಾದೇವಿಯನ್ನ ನಮ್ಮ ಇಡೀ ಮನುಕುಲದ ಮಹಿಳೆ ಕುಲದ ಒಂದು ಸಾರಥ್ಯವನ್ನು ವಹಿಸಿದ ಹೆಣ್ಣುಮಗಳು ಅಂತ ಅನ್ಕೊಂಡಿದ್ವಿ. ಅಥವಾ ಇನ್ನೊಬ್ಬರನ್ನ ಏನೋ ಅನ್ಕೊಂಡಿದ್ವಿ. ಅವರ ಜಾತಿಯಿಂದ ಯಾಕೆ ನಾವು ಬಂಧಿಸ್ತಾ ಇದ್ದಾರೆ? ಇದುವರೆಗೆ ನಮಗೆ ಅಕ್ಕಮಹಾದೇವಿ ಒಂದು ಜಾತಿ ಇತ್ತು, ಅಥವಾ ಕಿತ್ತೂರು ಚೆನ್ನಮ್ಮನ ಒಂದು ಜಾತಿ ಉಪಜಾತಿ ಇತ್ತು, ಅಥವಾ ಇನ್ನೊಬ್ಬರ ಉಪಜಾತಿ ಇತ್ತು, ನಮ್ಗೆಲ್ಲೂ ಗೊತ್ತೇ ಇತ್ತು ಕಳೆದ 30 ವರ್ಷಗಳಿಂದ. ಈ 10 ವರ್ಷಗಳಿಂದ, ಈ 5 ವರ್ಷಗಳಿಂದ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಅದನ್ನ ಬಸವ ಕೇಂದ್ರ ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದು ಮೀಸಲಾತಿ ಕಾರಣದಿಂದಲೇ ಅದು ಬರ್ತಾ ಇದೆ ಅನ್ಕೊಂಡ್ಬಿಟ್ರೆ, ನಾವು ಇವತ್ತು ಮೀಸಲಾತಿನ ವಿರೋಧಿಸಬಾರ್ದು, ನಾವು ಜಾತಿಯನ್ನು ವಿರೋಧಿಸಬೇಕು. ಎಷ್ಟೋ ಸತಿ ನಾವು ಇನ್ನೂ ಹೇಳ್ತೇನೆ, ಇಡೀ ಜಗತ್ತಿನಲ್ಲಿ ಏನಾದರೂ ದಂಗೆಗಳಾಗಿದ್ರೆ ಅದು ಆಗಿರೋದು 3 ಕಾರಣಕ್ಕೆ: ಆರ್ಥಿಕ ಅಸಮಾನತೆ, ಲಿಂಗ ಅಸಮಾನತೆ ಮತ್ತು ಜಾತಿ ಅಸಮಾನತೆ. ಇವನ್ನ ನಾವು ವಿಂಗಡಣೆ ಮಾಡ್ಲಿಕ್ಕೆ ಹೊರಡಬೇಕೆ ಹೊರತು, ಮೀಸಲಾತಿ ಅವರಿಗೆ ಯಾಕೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾಕೆ ಅಷ್ಟು ಪರ್ಸೆಂಟೇಜ್ ಅನ್ನೋ ಬದಲು ಆರ್ಥಿಕ ಅಸಮಾನತೆ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಚಾಲನೆ ಕೊಡಬೇಕು. ಒಂದು. ಎರಡನೇದು, ನಮಗೆ ಮೀಸಲಾತಿ ವಿರುದ್ಧ ನಮ್ಮ ಚಳವಳಿ ಆಗ್ಬಾರ್ದು, ಜಾತಿ ವಿರುದ್ಧ ನಮ್ಮ ಚಳವಳಿ ಆಗ್ಬೇಕು. ಅಂದಾಗ ಮಾತ್ರ ನಾವೇನಾದ್ರೂ ಮುನ್ನಡೆಗೆ ಬರಬಹುದು. ಬಸವಣ್ಣನ ಆಶಯಗಳನ್ನ ನಮ್ಮ ಸಂಸ್ಕೃತಿ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕೆ ನಾವು ತುಂಬಾ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾ, ಈ ಒಂದು ವೇದಿಕೆಯ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಬಸವ ಕೇಂದ್ರದ ಎಲ್ಲ ಸದಸ್ಯರು ಮತ್ತೊಮ್ಮೆ ನನ್ನ ನಮಸ್ಕಾರ. ಡಾಕ್ಟರ್ ಶಿವರಾಜ್ ಅವರಿಗೆ ಶರಣಾರ್ಥಿಗಳು. ಈಗ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸನ್ಮಾನ್ಯ ಅಬ್ಬನಗೌಡ ಬೌದ್ಧಲ್ಲಿ ಶಾಸಕರು ಇವರು ಉದ್ಘಾಟನೆ ನುಡಿಯನ್ನು ನುಡಿದರು. ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರನ್ನು ಮತ್ತು ಪರಮ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳನ್ನು ಹೃದಯದಲ್ಲಿ ಸ್ಮರಿಸಿ, ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳ ಪಾದಕಗಳನ್ನು ಒಳಗೊಂಡು, ಅದೇ ರೀತಿ ಎದ್ದಿನದಡ್ಡಿ ಮಹಾಸ್ವಾಮಿ ಸ್ವಾಮಿ ಇನ್ನೋರ್ವ ನೂತನ ಪೀಠಾಧಿಪತಿಗಳಾದ ಒಡಬಳ್ಳಾರಿ ಶ್ರೀ ಸುವರ್ಣಗಿರಿ ರಕ್ತ ಮಠದ ಸ್ವಾಮಿಗಳ ಪಾದಗಳಲ್ಲಿ ತೊಡಗುಂಟು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಇಂದಿನ ಶರಣ ಜೀವನ ದರ್ಶನದ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವ ಮಾತು ಶ್ರೀ ಬಸವೇಶ್ವರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣಹಿರೇ ಮಾಧ್ಯಮಗಳೇ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು, ಸಮಯದ ಪ್ರಜ್ಞೆಯನ್ನು ಇಟ್ಕೊಂಡು ಈಗಾಗಲೇ ಬಸಲಿಂಗಪ್ಪ ಅವರು, ರುದ್ರಪ್ಪ ಅವರು, ಡಾಕ್ಟರ್ ಶಿವರಾಜ್ ಅವರು, ಮಾನವತಾವಾದಿಯಾದ ಅಣ್ಣ ಬಸವಣ್ಣನವರ ಜೀವನ ಚರಿತ್ರೆ, ಸುಮಾರು 900 ವರ್ಷಗಳ ಇತಿಹಾಸದ ಚರಿತ್ರೆಯನ್ನು ಬಹು ಎಳೆಯಾಗಿ ಬಿಡಿಸಿ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವೆಲ್ಲವನ್ನು ಪದೇ ಪದೇ ಹೇಳೋದು ಅಷ್ಟು ಸಮಂಜಸವಲ್ಲ. ಹಿಂದಾಗಿರ್ತಕ್ಕಂಥ ಘಟನೆಗಳನ್ನು ನೆನೆದು ನಾವು ಮುಂದೆ ಏನು ಮಾಡಬೇಕು ಎಂಬ ಚಿಂತನೆ ಮಾಡ್ತಕ್ಕಂಥ ಕಾಲದ ಬರುವ ಬದಲಾವಣೆಯಾಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ, ನಿರ್ಣಯಗಳನ್ನು ಕೈಗೆತ್ತಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಸವಣ್ಣವರ ತತ್ವ ಸಿದ್ಧಾಂತಗಳು ಪ್ರಪಂಚ ಕಂಡ ಶ್ರೇಷ್ಠ ಮಹಾಪುರುಷರಲ್ಲಿ ಬಸವಣ್ಣವರು ಕೂಡ ಒಬ್ಬರು. ಅವರು ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಆಚಾರ, ವಿಚಾರ, ಇಷ್ಟಲಿಂಗ ಪೂಜೆ ಇವೆಲ್ಲವನ್ನು ಕೂಡ ಮಾಡುವುದರ ದಿನನಿತ್ಯದ ಕಾರ್ಯಕ್ರಮದ ಜೊತೆಗೆ ಅನ್ಯರನ್ನು ಕೂಡ ಬಹಳ ಪ್ರೇಮ, ಪ್ರೀತಿ, ವಿಶ್ವಾಸದಿಂದ ಪ್ರತಿಯೊಂದು ಸಮಾಜದ ಕಟ್ಟ ಕಡೆಯ ಬಂಧುಗಳಿಗೆ ಜ್ಞಾನದ ಜ್ಯೋತಿಯನ್ನು ಬೆಳೆಸುವ ಮುಖಾಂತರ ಬಸವ ಕೇಂದ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾದಂಥ ಅವಶ್ಯಕತೆ ಇಂದಿನ ದಿನಮಾನಗಳಲ್ಲಿ. ನನಗನ್ನಿಸ್ತಾ ಇದೆ, ಬಸವಣ್ಣವರು ನಮ್ಮ ನಾಡಿನಲ್ಲಿ ಇದ್ದಾಗ ಒಂದು 20 ಲಕ್ಷ ಜನಸಂಖ್ಯೆ ಇರ್ಬೋದು 900 ವರ್ಷಗಳಲ್ಲಿ.
6.5 ಕೋಟಿ ಜನಸಂಖ್ಯೆ ಕರ್ನಾಟಕದಿದ್ದೆ, 145 ಕೋಟಿ ಜನಸಂಖ್ಯೆ ದೇಶದಲ್ಲಿ. ಅಂಧಕಾರದಲ್ಲಿ ಜೀವನ ಅವತ್ತು. ಅದಕ್ಕೆ ಬೆಳಕು ಕೊಟ್ಟಂತವ್ರು ಬಸವಣ್ಣ. ಯಾವ ರೀತಿ ಬೆಳಕು ಅಂದ್ರೆ, ಮನುಷ್ಯನ ಜೀವನದ ಉದ್ದಕ್ಕೆ ಸಂದೇಶಗಳು ವಚನ ಸಾಹಿತ್ಯದ ಮೂಲಕ ಅನುಭವ ಮಂಟಪವನ್ನು ಕಟ್ಟಿ ಶ್ರೇಷ್ಠ ವಚನಕಾರರನ್ನು ಒಂದೆಡೆ ಸೇರಿಸಿ ವಚನಕಾರರ ಮೂಲಕ ವೃತ್ತಿ ಜೀವನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು. ಅಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಕಾಲದಲ್ಲಿ ವೃತ್ತಿ ಜೀವನಕ್ಕೆ ಒತ್ತು ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನತೆಗೆ ತಮ್ಮದೇ ಆದಂತ ಒಂದು ಆರ್ಥಿಕ ಬಲವನ್ನ ತುಂಬತಕ್ಕಂಥ ಕೆಲಸವನ್ನ ಯೋಜನೆಗಳನ್ನ ಬಸವಣ್ಣವರು ಅಂದು ರೂಪಿಸಿದರು. ಅದೇ ಕಾರ್ಯಗಳು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾನಾ ರೂಪದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅವೆಲ್ಲವನ್ನು ಕೂಡ ನಾವೆಲ್ಲರೂ ಬಸವ ತತ್ವಾದಿಗಳು ಎಲ್ಲರೂ ಸೇರಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಮನೆ ಮನೆಗೆ ಹೋಗಿ ಬಸವ ತತ್ವ, ಬಸವಣ್ಣವರ ತತ್ವ ಸಿದ್ಧಾಂತಗಳು, ಆಚಾರ ವಿಚಾರಗಳನ್ನ ಪ್ರತಿಯೊಬ್ಬ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ನೀವೆಲ್ಲರೂ ಮಾಡೋಣ. ಮುಂದಿನ ದಿನಗಳಲ್ಲಿ ಸಿಂಧನೂರು ಪಟ್ಟಣದಲ್ಲಿ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಿ ವಚನ ಸಾಹಿತ್ಯದ ಒಂದು ಭಂಡಾರವನ್ನು ಸ್ಥಾಪನೆ ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಮಯ ಬಹಳ ಆಗಿದೆ, ಮೊದಲನೇ ದಿನ. ಇನ್ನೂ ಅನೇಕ ಪೂಜ್ಯರು ಮತ್ತು ಪ್ರವಚನಕಾರರ ಈ ಪ್ರವಚನವನ್ನ ಕೇಳೋಣ ಎಂಬ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ನೀಡುತ್ತೇನೆ. ನಮಸ್ಕಾರ. ಜಯಂತಿ.